ಇದು ತಮ್ಮದು, ಇದು ನಿಂದು. ಸಣ್ಣ ವಯಸ್ಸಿನಿಂದ ನಿಮಗೆ ಖರ್ಚು ಮಾಡಿರೋದು 12 ಲಕ್ಷ ಚಿಲ್ಲರೆ. ಜೊತೆಗೆ ರೀಸೆಂಟಾಗಿ 5 ಲಕ್ಷ ರೂಪಾಯಿ ಸೇರಿ ನಿಮ್ಮ ದುಡ್ಡು 18,61,117 ರೂಪಾಯಿ ಆಗಿದೆ. ನಿಮಗೆ ಸಣ್ಣ ವಯಸ್ಸಿನಿಂದ ಆಗಿರುವ ಖರ್ಚು 16 ಲಕ್ಷ ಚಿಲ್ಲರೆ. ಜೊತೆಗೆ ರೀಸೆಂಟಾಗಿ 5 ಲಕ್ಷ ರೂಪಾಯಿ ತಗೊಂಡಿರೋದು ಸೇರಿಸಿದ್ರೆ 22,11,262 ರೂಪಾಯಿ ಆಗಿದೆ. ಇಷ್ಟಕ್ಕೆ ಶಾಕ್ ಆದ್ರೆ ಹೇಗೆ? ಒಂದು ಒಳ್ಳೆ ವಿಷಯ ಏನು ಅಂದ್ರೆ ನಿಮ್ಮ ತಂದೆ ಇದಕ್ಕೆ ಬಡ್ಡಿ ಹಾಕಿಲ್ಲ. ಒಂದು ವೇಳೆ ಏನಾದರೂ ಬಡ್ಡಿ ಹಾಕಿದ್ರೆ ನೀವು ಟ್ರಿಬಲ್ ಲೆಕ್ಕ ಕೊಡಬೇಕಾಗಿತ್ತು. ಇಲ್ಲ 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 ಇದು ಮೋಸ ಮೋಸ ಸರ್. ಇದು ಸರ್ ಅಲ್ಲ ಬ್ರೋ, ಅಲ್ಲ ನೀನು ನನಗಿಂತ ದೊಡ್ಡವನು, ನನಗಿಂತ ಮುಂಚೆ ಹುಟ್ಟಿರೋನು, ನಿನಗೆ ಜಾಸ್ತಿ ಖರ್ಚು ಮಾಡಿರ್ಬೇಕಲ್ವಾ? ನಾನು ಹೆಂಗಿಂತ ಚಿಕ್ಕವನು, ನನ್ನ ಲೆಕ್ಕ ಯಾಕೆ ಜಾಸ್ತಿ ಇದೆ ಗುರು? ನಾನೊಪ್ಪಲ್ಲ ಮೋಸ ಇದು ಬ್ರೋ. ಕೂತ್ಕೊಳ್ಳ, ಅಲ್ಲ ಕೂತ್ಕೊಳ್ಳ. ಈ ಲೆಕ್ಕ ಬರ್ದಿದಾರಲ್ಲ ಅವ್ರಿಗೆ ಹೋಗಿ ಕೇಳು, ಹೇಳ್ತಾರೆ. ಹಾಂ, ಏನು ಸರ್ ಲೆಕ್ಕ ಇದು? ನೋಡಿ, ನಿಮ್ಮ ತಂದೆ ಬಡ್ಡಿ ಲೆಕ್ಕ ಹಾಕದೇ ಇರಬಹುದು, ಆದರೆ ಇನ್ಫ್ಲೇಷನ್ ಲೆಕ್ಕಾಚಾರ ಹಾಕಿದ್ದಾರೆ. ನೀವು ಹುಟ್ಟಿದಾಗ ಬೆಲೆ ಎಷ್ಟಿತ್ತು? ಇದನ್ನ ಲೆಕ್ಕಾಚಾರ ಮಾಡಿ ಹಾಕಿದ್ದಾರೆ. ಆ ಬೆಲೆ ಏರಿಕೆ ಈಗ ನಿಮಗೆ ತಡ್ತಾ ಇದೆ ಅಷ್ಟೇ. ಬ್ರೋ, ಅಲ್ಲ ನಮ್ಮ ಅಪ್ಪ ಅಮ್ಮ ನಮಗೆ ಇಷ್ಟೊಂದು ಖರ್ಚು ಮಾಡಿದಾರಾ? ಮತ್ತೆ ನನ್ನೇ ಕೇಳ್ತಿಲ್ಲ? ನಾವೇನು ಸ್ಕೂಲ್ ಫೀಸ್ ಕಟ್ಟಿದೀವ? ಯೂನಿಫಾರ್ಮು, ಶೂ, ಟೈ ಎಲ್ಲ ಹೇಳ್ತಿದ್ದೆ, ಅವ್ರು ತಗೊಂಬಂದು ಕೊಡ್ತಿದ್ರು. ಫೀಸ್ ಕಟ್ಟಬೇಕು ಅಂತ ಹೇಳ್ತಿದ್ದೆ, ಅವರು ಕಟ್ತಿದ್ರು. ನೀನು ನಾನೇ ಕಟ್ತೀನಿ ಅಂತ ಹೋಗ್ತಿದ್ಯಲ್ಲಪ್ಪ, ಅದಕ್ಕೆ ಈಗ ಅನುಭವಿಸು. ಅವ್ರು ಬಂದಿದ್ರು ಅಷ್ಟೇ ಅಲ್ವ ನಾವು ಖರ್ಚಾಗ್ತಿದ್ದು? ಯಾರಿಗೆ ಗೊತ್ತು, ನೀನು ಎಕ್ಸ್ಟ್ರಾ ಕೊಡ್ತಿದ್ಯಾನೋ? ಏನ್ರಿ ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಏನು ಮಾಡೋದು? ಮರಿಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಪದೇ ಪದೇ ಅದೇ ನೆನಪಾಗ್ತಿದೆ. ನಾನು ಯಾವ ಪಾಪ ಮಾಡಿದ್ದೀನಿ ಲಲಿತಾ? ಅವಳು ಈ ಥರ ಶಿಕ್ಷೆ ಕೊಡ್ತಾ ಇದ್ದಾಳಲ್ಲ. ಅವಳು ನಿಮ್ಮ ತಂಗಿರಿ. ಅವಳು ನಿಮ್ಮ ಥರನೇ ಉದ್ದೇಶಪೂರ್ವಕವಾಗಿ ಯಾರ ಮನಸ್ಸು ನೋಯಿಸಲ್ಲ. ನಿಮಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅವಳಿಗೂ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಇದೆ ರೀ. ತಂಗಿ ಹೀಗೆ ಮಾಡಿದ್ಲಲ್ಲ ಅಂತ ಬೇಜಾರಿಲ್ಲ ನಿಮಗೆ. ಅವಳು ನೇರವಾಗಿ ನನ್ನನ್ನೇ ಬಂದು ಕೇಳ್ಬೋದಾಗಿತ್ತಲ್ಲ, ಯಾಕೆ ಹೀಗೆ ಮಾಡಿದ್ಲು ಅಂತ ತಾನೇ ನಿಮಗೆ ಬೇಜಾರು. ನಿಮ್ಗೆ ಇಷ್ಟ ಆಗಲ್ಲ ಅಂತ ಗೊತ್ತು, ಆದರೂ ಕೇಳ್ತೀನಿ, ಅವಳೇ ಇದನ್ನು ಮಾಡಿದಾಳೆ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ನಾನು ಬೇಕಾದ್ರೆ ಒಂದ್ಸಲ ಹೋಗಿ ಅವಳ ಹತ್ರ ನೇರವಾಗಿ ಮಾತಾಡ್ಕೊಂಬರ್ಲಾ? ಬೇಡ. ಅಲ್ಲ ರೀ, ನೀವೇ ಮನ್ಸು ಬದಲಾಯಿಸ್ಕೊಂಡು ಅವಳವರೆಗೂ ಹೋಗಿ ಬಂದಿದ್ದೀರಾ. ಈಗ ನೋಡಿದ್ರೆ ಬೇಡ ಅಂತೀರಾ. ಯಾಕೆ ಇಷ್ಟು ಸಲ ಮನ್ಸು ಬದಲಾಯಿಸ್ತಾ ಇದ್ದೀರಾ? ಈ ವಿಷಯ ಅವಳಿಗೆ ಗೊತ್ತಿದೆಯೋ ಇಲ್ವೋ, ನಾವೇ ಒಂದ್ಸಲ ನೇರವಾಗಿ ಹೋಗಿ ಮಾತಾಡಿ ಇದನ್ನ ಬಗೆಹರಿಸ್ಕೋಬೋದಲ್ವಾ? ಅವಳ ಸ್ಥಿತಿ ಏನು ಅಂತಲೂ ಗೊತ್ತಿಲ್ವಲ್ರಿ. ನಾನೊಂದ್ಸಲ ಹೋಗಿ ಬರಲಾ? ಬೇಡ ಅಂತ ಹೇಳಿದ್ನಲ್ಲ. ಅವಳು ನನಗೆ ನೋಟಿಸ್ ಕೊಟ್ಮೇಲೆ ಎಲ್ಲ ಇಲ್ಲಿಗೆ ಮುಗೀತು. ಅವಳು ಮನೆ ಹತ್ರ ಹೋಗೋದು ಬೇಡ, ಮಾತಾಡೋದು ಬೇಡ. ಅತ್ತೆ ಮಾವ ಅಂತ ತಲೆ ಮೇಲೆ ಕುಡಿಸ್ಕೊಂಡು ಮೆರೆಸ್ತಾ ಇದೆಯಲ್ಲ, ನೋಡು ಏನು ಮಾಡಿದ್ದಾರೆ ನಿಮ್ಮ ಅತ್ತೆ ಮಾವ ಅಂತ. ದೇವರು ಅಂತಿದ್ದೆ, ಆ ದೇವರೇ ನನ್ನ ಪಾಲಿಗೆ ರಾಕ್ಷಸರಾಗಿದ್ದಾರೆ. ಏನಿದೆಲ್ಲ ತೆಗೆದು ನೋಡು, ಏನಂತ ಗೊತ್ತಾಗುತ್ತೆ. ನಾನು ಹುಟ್ಟಾಗಿಂದ ಇಲ್ಲಿ ತನಕ ನನಗೆ ಅಂತ ಏನೇನು ಖರ್ಚು ಮಾಡಿದಾರೋ ಎಲ್ಲ ಲೆಕ್ಕ ಹಾಕಿಟ್ಟಿದ್ದಾರೆ.
ತಿಂದಿದ್ದು ಉಂಡಿದ್ದು ಕಾಫಿ ಕುಡಿದಿದ್ದು ಬಟ್ಟೆ ಬರೆ ಚಪ್ಪಲಿ ಗಿಪ್ಲಿ ತಕ್ಕೊಟ್ಟಿದ್ದು ಕಡೆಗೆ ಹಾಲು ಕುಡಿಸಿದ್ರಲ್ಲ ಆ ಬಾಟಲ್ದು ಲೆಕ್ಕ ಹಾಕಿಟ್ಟಿದ್ದಾರೆ. ಸದ್ಯ ನನ್ನ ಪುಣ್ಯ ಚಪ್ಪಲಿ ಬಿಟ್ಟಿದ್ದೀನಿ ಅಂತ ಚಪ್ಪಲಿ ಸ್ಟ್ಯಾಂಡ್ ಲೆಕ್ಕ ಹಾಕಿಲ್ಲ. ಹರಿ ಚಪ್ಲಿನೂ ಅವರೇ ಕೊಡ್ಸಿದ್ದಲ್ವಾ? ಸಿಂಚನ ಏನ್ ಮಾತಾಡ್ತಿದ್ಯಾ ನೀನು? ಅಲ್ಲ ಅವ್ರು ನನ್ನ ಮೇಲೆ ಕೇಸ್ ಹಾಕಿರೋದಕ್ಕೆ ನಿನ್ ಖುಷಿ ಇದೆಯಾ? ಇಷ್ಟು ವರ್ಷ ನಿನ್ನಿಂದ ಯಾವ ವಿಚಾರಕ್ಕೂ ಅವ್ರಿಗೆ ಖುಷಿ ಆಗಿಲ್ಲ. ಹೋಗ್ಲಿ ಬಿಡು, ಹಿಂಗಾದ್ರೂ ಆರಾಮಾಗಿ ಖುಷಿಯಾಗಿರ್ಲಿ. ಸಿಂಚನ ಪ್ಲೀಸ್, ನಾನೇನು ಅವ್ರನ್ನ ನನ್ನ ಹುಚ್ಚಿ ಅಂತ ಕೇಳ್ಕೊಂಡಿದ್ದ? ನೀನ್ ಈ ತರ ಆಡ್ತೀಯ ಅಂತ ಗೊತ್ತಿದ್ದಿದ್ರೆ ಅವ್ರು ಆ ತಪ್ಪು ಮಾಡ್ತಿರ್ಲಿಲ್ಲ. ಬೇಬಿ ಪ್ಲೀಸ್, ನೀನೇ ನನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ ಹೇಗೆ? ಅಲ್ಲ, ಪ್ರಪಂಚದಲ್ಲಿ ಸ್ವಂತ ಮಕ್ಕಳಿಗೆ ಖರ್ಚು ಮಾಡಿರೋ ದುಡ್ಡನ್ನ ವಾಪಸ್ ಕೊಡಿ ಅಂತ ಯಾರಾದ್ರೂ ಕೇಸ್ ಹಾಕಿರೋದು ನೋಡಿದ್ಯಾ? ಇವ್ರಂತ ಕೆಲಸ ಮಾಡಿದ್ದಾರೆ. ನೋಡಿ ಸಿಂಚನ, ನಮ್ಮ ಮಗುನ ಈ ಥರ ಬೆಳೆಸೋದು ಬೇಡ. ಯಾವುದಕ್ಕೂ ಕೊರತೆ ಇಲ್ದಿರೋ ಥರ ಬೆಳೆಸೋಣ, ಚೆನ್ನಾಗಿ ನೋಡ್ಕೊಳ್ಳೋಣ. ಹರಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ಯಾ. ನಿನ್ಗೆ ಅದೊಂದೇ ಬರೋದು ಅನ್ಸತ್ತೆ. ಗಾಯನ ಹುಣ್ಣಾಗೋ ತನಕ ಬಿಟ್ಟು ಈಗ ಔಷಧಿ ಹಚ್ತೀನಿ ಅಂದ್ರೆ ಏನ್ ಪ್ರಯೋಜನ? ಮೊದಲು ನೀನ್ ಸರಿಯಾಗಿದ್ಯಾ ಅಂತ ಯೋಚನೆ ಮಾಡು, ಆಮೇಲೆ ನಮ್ಮ ಮಗು ಬಗ್ಗೆ ಮಾತಾಡುವಂತೆ. ನೀನೇ ಇವಾಗ ನಿಮ್ಮ ಅಪ್ಪ ಅಮ್ಮನ ಈ ತರ ನೋಡ್ಕೊತಿರ್ಬೇಕಾದ್ರೆ ನಾಳೆ ನಮ್ಗೆ ಹುಟ್ಟೋ ಮಗು ನಮ್ಮನ್ ಚೆನ್ನಾಗಿ ನೋಡ್ಕೊಳತ್ತಂತ ಹೇಗೆ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ಮಾತೇ ಇಲ್ವಾ ನೂಲ್ನಂತೆ ಸೀರೆ ಅಂತ. ಹೋಗಿ ಹೋಗಿ ಇವಳ ಹತ್ರ ನನ್ನ ಕಷ್ಟ ಹೇಳ್ಕೊತೀನಲ್ಲ, ನನ್ನ ಕರ್ಮ. ಏನೋ ಸಮಾಧಾನ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಬೆಂಕಿಗೆ ತುಪ್ಪ ಹಾಕ್ತಾಳೆ. ನಂದು ಒಂದು ಜನ್ಮ. ಥು.